ನಮಸ್ಕಾರ. ಇದು ಪುಸ್ತಕ ಪ್ರಪಂಚ. ಅಕ್ಷರಗಳ ಆಳಕ್ಕೆ ನಿಮ್ಮನ್ನ ಕರೆದೊಯ್ಯುವ ಮಧುರ ಪಯಣ. ಅಕ್ಷರಗಳ ಗಹನವಾದ ಲೋಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತಾಡ್ತಿರುವುದು ಕನ್ನಡ ಸಾಹಿತ್ಯದ ಶಿಖರ, ರಾಷ್ಟ್ರಕವಿ ಕುವೆಂಪು ಅವರ ಲೇಖನಿಯಿಂದ ಮೂಡಿಬಂದ ಅಪ್ರತಿಮ ಕೃತಿ ಮಲೆಗಳಲ್ಲಿ ಮದುಮಗಳು. ಇದು ಕೇವಲ ಒಂದು ಪುಸ್ತಕ ಅಲ್ಲ, ಕನ್ನಡದ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರ ಲೇಖನಿಯಿಂದ ಮೂಡಿಬಂದ ಅಪ್ರತಿಮ ದೃಶ್ಯಕಾವ್ಯ. ಈ ಕಥೆ ನಡೆಯೋದು 19ನೇ ಶತಮಾನದ ಅಂತ್ಯದಲ್ಲಿ, ಮಲೆನಾಡಿನ ಆ ಅತಿ ಹಸಿರಿನ ಕಾಡುಗಳ ಮಧ್ಯೆ. ಇಲ್ಲಿ ಪ್ರಕೃತಿ ಕೇವಲ ಹಿನ್ನೆಲೆಯಲ್ಲ, ಬದಲಿಗೆ ಅದೊಂದು ಜೀವಂತ ಪಾತ್ರ. ಇಲ್ಲಿನ ಬೆಟ್ಟಗಳು ಮಾತಾಡ್ತವೆ, ಮಳೆ ಹಾಡುತ್ತೆ ಮತ್ತು ಮಂಜು ರಹಸ್ಯಗಳನ್ನ ಮುಚ್ಚಿಡುತ್ತೆ. ಕುವೆಂಪು ಅವರು ಇಲ್ಲಿ ನೂರಾರು ಪಾತ್ರಗಳನ್ನ ಸೃಷ್ಟಿಸಿದ್ದಾರೆ. ಇಲ್ಲಿ ಹೆಗ್ಗಡೆಗಳಿದ್ದಾರೆ, ಗೌಡರಿದ್ದಾರೆ, ಸಾಹುಕಾರರಿದ್ದಾರೆ, ಹಾಗೆಯೇ ದೀನ ದಲಿತರಿದ್ದಾರೆ. ಇದು ಕೇವಲ ಒಂದು ಮದುಮಗಳ ಕಥೆಯಲ್ಲ, ಇದು ಇಡೀ ಮಲೆನಾಡಿನ ಸಂಸ್ಕೃತಿ, ಜಾತಿ ಪದ್ಧತಿ, ಮತಾಂತರ ಮತ್ತು ಪ್ರೀತಿಯ ವಿಶ್ವರೂಪ ದರ್ಶನ. ಮಲೆನಾಡಿನ ತೀರ್ಥಹಳ್ಳಿ ಮತ್ತು ಕೊಪ್ಪದ ಸುತ್ತಮುತ್ತಲಿನ ದಟ್ಟ ಅರಣ್ಯದ ನಡುವೆ ಇಲ್ಲಿನ ಮಳೆ ಹೇಗಿರುತ್ತೆ ಅಂದ್ರೆ, ಒಮ್ಮೆ ಶುರುವಾದರೆ ತಿಂಗಳುಗಟ್ಟಲೆ ನಿಲ್ಲೋದಿಲ್ಲ. ಇಲ್ಲಿನ ಮನುಷ್ಯರು ಕಾಡಿನಷ್ಟೇ ನಿಗೂಢ, ಪ್ರಕೃತಿಯಷ್ಟೇ ಮುಗ್ಧ. ಕುವೆಂಪು ಅವರು ಇಲ್ಲಿನ ಸಮಾಜವನ್ನ ಎಷ್ಟು ಹತ್ತಿರದಿಂದ ನೋಡಿದ್ದಾರೆ ಅಂದ್ರೆ, ಇಲ್ಲಿನ ಪ್ರತಿ ಮರಕ್ಕೂ ಪ್ರತಿ ಕಲ್ಲು ಮಣ್ಣಿಗೂ ಒಂದು ಹೆಸರಿದೆ, ಒಂದು ಕಥೆಯಿದೆ. ಬನ್ನಿ, ಇವತ್ತು ಆ ಮಲೆನಾಡಿನ ಮದುಮಗಳನ್ನ ಹುಡುಕ್ತಾ ಹೊರಡೋಣ. ಈ ಮಹಾಪಯಣವನ್ನ ಶುರು ಮಾಡೋಣ. ಕಥೆಯ ಕೇಂದ್ರ ಸ್ಥಳ ಐನ್ಮನೆ ಅಥವಾ ಹೆಗ್ಗಡೆಗಳ ಮನೆ. ಕಾದಂಬರಿ ಶುರುವಾಗೋದು ದೊಡ್ಡಯ್ಯ ಹೆಗ್ಗಡೆ ಮತ್ತು ಶೇಷಯ್ಯ ಹೆಗ್ಗಡೆ ಎನ್ನುವ ಇಬ್ಬರು ಬಲಾಢ್ಯ ಗೌಡರ ಕುಟುಂಬದ ಸುತ್ತ. ಅಂದಿನ ಕಾಲದ ಮಲೆನಾಡು ಅಂದ್ರೆ ಅದು ಜಾತಿ ಪದ್ಧತಿಯ ಕಪಿಮುಷ್ಟಿಯಲ್ಲಿತ್ತು. ಮೇಲ್ಜಾತಿಯ ಹೆಗ್ಗಡೆಗಳು ಇಡೀ ಊರನ್ನ ಆಳ್ತಿದ್ರು. ಇಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಜಾತಿಯ ಬಗ್ಗೆ ಅಹಂಕಾರವಿದೆ. ಆದರೆ ಈ ಅಹಂಕಾರದ ಕೆಳಗೆ ಎಷ್ಟೋ ನೋವುಗಳು ಅಡಗಿವೆ. ಹೆಗ್ಗಡೆಗಳ ಮನೆಯಲ್ಲಿ ನಡೆಯೋ ರಾಜಕೀಯ, ಮತಾಂತರದ ಅನಿವಾರ್ಯತೆ ಮತ್ತು ಕಲ್ಲೂರಯ್ಯ ಎನ್ನುವ ಪುರೋಹಿತರ ಪ್ರಭಾವ ಇಡೀ ಕಾದಂಬರಿಯನ್ನ ಕವಲೊಡೆಯುವಂತೆ ಮಾಡುತ್ತೆ. ಕುವೆಂಪು ಅವರು ಇಲ್ಲಿ ಶೋಷಣೆಯನ್ನ ಅತಿ ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ. ಅಪ್ಪಟ ಮಲೆನಾಡಿನ ಸೊಗಡಿನ ಮಾತುಗಳ ನಡುವೆ ಅಂದಿನ ಕಾಲದ ಕ್ರೂರ ಸಂಪ್ರದಾಯಗಳು ನಮ್ಮ ಕಣ್ಮುಂದೆ ಬಂದು ನಿಲ್ತವೆ. ಮತ್ತೊಂದು ಕೇಂದ್ರಬಿಂದು ಮುಕುಂದಯ್ಯ ಮತ್ತು ಚಿನ್ನಮ್ಮನ ಪ್ರೇಮಕಥೆ. ಮುಕುಂದಯ್ಯ ಒಬ್ಬ ಕ್ರೈಸ್ತ ಯುವಕ, ಚಿನ್ನಮ್ಮ ಒಬ್ಬ ಹೈಂದವ ಗೌಡರ ಮನೆತನದ ಹುಡುಗಿ. ಇವರಿಬ್ಬರ ಪ್ರೀತಿ ಆ ಕಾಲದ ಕಟ್ಟುನಿಟ್ಟಿನ ಸಮಾಜದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಸರಿ. ಆದರೆ ಈ ಕಥೆಯಲ್ಲಿ ಬರೀ ಪ್ರೀತಿ ಮಾತ್ರ ಇಲ್ಲ. ಇಲ್ಲಿ ಮುತ್ತಣ್ಣ ಎನ್ನುವ ಪಾತ್ರದ ಮೂಲಕ ಅಂದಿನ ಕಾಲದ ಮತಾಂತರದ ಅಸಹಾಯಕತೆಯನ್ನ ಕುವೆಂಪು ತೋರಿಸ್ತಾರೆ. ಜಾತಿ ಪದ್ಧತಿಯ ಕಪಿಮುಷ್ಟಿಯಲ್ಲಿ ಸಿಲುಕಿದ ಮನುಷ್ಯ ತನ್ನ ಅಸ್ತಿತ್ವಕ್ಕಾಗಿ ಹೇಗೆ ಪರದಾಡ್ತಾನೆ ಅನ್ನೋದು ಇಲ್ಲಿನ ಪ್ರತಿ ಸಾಲಲ್ಲೂ ನಮಗೆ ಕಾಣಿಸುತ್ತೆ. ಮತ್ತೊಂದು ಕಡೆ ಗುತ್ತಿ ಮತ್ತು ತಿಮ್ಮ ಎನ್ನುವ ಇಬ್ಬರು ಮುಗ್ಧ ವ್ಯಕ್ತಿಗಳು. ಅವರು ಕಾಡಿನ ಮಕ್ಕಳಂತೆ ಬದುಕುವವರು. ಅವರ ಮಾತುಗಳಲ್ಲಿರೋ ಆ ಮಣ್ಣಿನ ಸೊಗಡು, ಅವರು ಕಾಡು ಪ್ರಾಣಿಗಳನ್ನ ಎದುರಿಸೋ ರೀತಿ, ಇವೆಲ್ಲವೂ ಮಲೆನಾಡಿನ ಅಸಲಿ ಬದುಕನ್ನ ನಮ್ಮ ಕಣ್ಮುಂದೆ ತರ್ತವೆ. ಕಾದಂಬರಿ ಮುಂದುವರಿಯುತ್ತಾ ಹೋದಂತೆ ನಮಗೆ 18ನೇ ಶತಮಾನದ ಆ ಮಲೆನಾಡಿನ ಪೂರ್ತಿ ಚಿತ್ರಣ ಸಿಗುತ್ತೆ. ಒಂದು ಕಡೆ ಕಲ್ಲೂರಯ್ಯ ಎನ್ನುವ ಪುರೋಹಿತರ ರಾಜಕೀಯ, ಇನ್ನೊಂದು ಕಡೆ ಐತಾ ಎನ್ನುವ ಪಾತ್ರದ ಮೂಲಕ ತೆರೆದುಕೊಳ್ಳುವ ಹಳೆಯ ಸಂಪ್ರದಾಯಗಳು. ಕುವೆಂಪುವವರು ಇಲ್ಲಿ ಧರ್ಮದ ಹೆಸರಲ್ಲಿ ನಡೆಯುವ ಶೋಷಣೆಯನ್ನ ಅತಿ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಮನುಷ್ಯ ತನ್ನ ಅಹಂಕಾರಕ್ಕಾಗಿ ಮತ್ಯಾರನ್ನೂ ತುಳಿಯೋದು ಎಷ್ಟು ದೊಡ್ಡ ತಪ್ಪು ಅನ್ನೋದನ್ನ ಇಲ್ಲಿನ ಒಂದೊಂದು ಘಟನೆಗಳು ಸಾಬೀತು ಮಾಡ್ತವೆ. ದಾರಿಯಲ್ಲಿ ಸಿಗುವ ಹುಲಿಗಳ ಬೇಟೆ, ಅಕಾಲಿಕ ಮಳೆ, ಅತೀ ಮಳೆಯಿಂದಾಗಿ ಕುಸಿದು ಬೀಳುವ ಬೆಟ್ಟಗಳು, ಇವೆಲ್ಲವೂ ಮನುಷ್ಯ ಪ್ರಕೃತಿಯ ಮುಂದೆ ಎಷ್ಟು ಸಣ್ಣವನು ಅನ್ನೋದನ್ನ ನೆನಪಿಸುತ್ತವೆ. ಇಲ್ಲಿ ದೇವರಿಗಿಂತ ಹೆಚ್ಚಾಗಿ ಮನುಷ್ಯತ್ವಕ್ಕೆ ಬೆಲೆ ಇದೆ ಅನ್ನೋ ಸತ್ಯ ನಮಗೆ ಅರ್ಥವಾಗುತ್ತೆ. ಈಗ ಕಥೆಯ ಅಸಲಿ ನಾಯಕ ನಾಯಕಿಯರ ಎಂಟ್ರಿ. ಮುಕುಂದಯ್ಯ ಒಬ್ಬ ಕ್ರೈಸ್ತ ಯುವಕ, ಆದರೆ ಅವನ ಸಂಸ್ಕಾರವೆಲ್ಲ ಹಳ್ಳಿ ಸೊಗಡಿನದ್ದೇ. ಅವನು ಮತ್ತು ಚಿನ್ನಮ್ಮ ಎನ್ನುವ ಹೆಗ್ಗಡೆ ಮನೆತನದ ಹುಡುಗಿ ಪರಸ್ಪರ ಪ್ರೀತಿಸ್ತಾರೆ.
ಮುಕುಂದಯ್ಯ ಕೆಳಜಾತಿಯಿಂದ ಮತಾಂತರಗೊಂಡವನು ಅನ್ನೋ ಕಾರಣಕ್ಕೆ ಇವರಿಬ್ಬರ ಪ್ರೀತಿಗೆ ಇಡೀ ಸಮಾಜವೇ ಶತ್ರುವಾಗುತ್ತೆ. ಇವರಿಬ್ಬರು ಕಾಡಿನ ಗುಪ್ತ ಹಾದಿಗಳಲ್ಲಿ ಮಳೆಯ ಮರೆಯಲ್ಲಿ ಭೇಟಿಯಾಗೋ ದೃಶ್ಯಗಳನ್ನ ಕುವೆಂಪು ಅವರು ಎಷ್ಟು ರಮಣೀಯವಾಗಿ ವರ್ಣಿಸಿದ್ದಾರೆ ಎಂದರೆ ಆ ಪ್ರೀತಿ ನಮಗೆ ಪವಿತ್ರವಾಗಿ ಕಾಣುತ್ತೆ. ಮುಕುಂದಯ್ಯನಿಗೆ ಶಿಕ್ಷಣದ ಬಲವಿದೆ, ಆದರೆ ಅವನ ಮೇಲೆ ಸಮಾಜದ ಕಟ್ಟುಪಾಡುಗಳ ಭಾರವಿದೆ. ಚಿನ್ನಮ್ಮನಿಗೆ ಪ್ರೀತಿಯೇ ಸರ್ವಸ್ವ, ಆದರೆ ಅವಳು ತನ್ನ ಸಂಪ್ರದಾಯಬದ್ಧ ಕುಟುಂಬದ ವಿರುದ್ಧ ಹೋರಾಡಬೇಕಾಗಿದೆ. ಇವರಿಬ್ಬರ ಈ ಅಸಾಧ್ಯ ಪ್ರೇಮವೇ ಈ ಕಾದಂಬರಿಯ ಜೀವಾಳ. ಈಗ ಕಥೆಯ ತಿರುವು. ಚಿನ್ನಮ್ಮನ ಮದುವೆ ಬೇರೆಯವರ ಜೊತೆ ನಿಶ್ಚಯವಾಗುತ್ತೆ. ಮದುಮಗಳಾಗಿ ಸಿದ್ಧವಾದ ಚಿನ್ನಮ್ಮನನ್ನ ಯಾವುದೋ ಒಂದು ಸಂಚಿನಿಂದ ಕಿಡ್ನಾಪ್ ಮಾಡಲಾಗುತ್ತೆ. ಅವಳನ್ನ ಉಳಿಸಿಕೊಳ್ಳಲು ಮುಕುಂದಯ್ಯ ಮತ್ತು ಗುತ್ತಿ ನಡೆಸುವ ಆ ಸಾಹಸಮಯ ಪಯಣ ಮೈನವಿರೇಳಿಸುತ್ತದೆ. ದಾರಿಯಲ್ಲಿ ಎದುರಾಗುವ ಹುಲಿ, ಕಾಡು ಹಂದಿಗ ದಾಳಿ ಮತ್ತು ಅಗೆಂದೊಮ್ಮೆ ಕುಸಿಯುವ ಮಂಡಿನ ಗುಡ್ಡಗಳು. ಆ ಕಾಡಿನ ಆಳದಲ್ಲಿ ನಡೆಯುವ ಈ ಬೆನ್ನಟ್ಟುವಿಕೆ ನಮಗೆ ಒಂದು ಪಕ್ಕಾ ಆಕ್ಷನ್ ಸಿನಿಮಾ ನೋಡಿದ ಅನುಭವ ನೀಡುತ್ತೆ. ಮದುಮಗಳಾಗಿದ್ದವಳು ಕಾಡಿನಲ್ಲಿ ಹೇಗೆ ಒಬ್ಬ ಒಂಟಿ ಹೋರಾಟಗಾರ್ತಿಯಾಗಿ ಬದಲಾಗ್ತಾಳೆ ಅನ್ನೋದು ಕುವೆಂಪು ಅವರ ಅದ್ಭುತ ಸೃಷ್ಟಿ. ಕೊನೆಯಲ್ಲಿ ನಮಗೆ ಅನಿಸೋದು ಇಷ್ಟೇ: ಈ ಕಥೆಯಲ್ಲಿ ಯಾರೂ ಗೆಲ್ಲೋದಿಲ್ಲ, ಯಾರೂ ಸೋಲೋದಿಲ್ಲ, ಕೇವಲ ಬದುಕು ಮುಂದುವರಿಯುತ್ತೆ. ಮಲೆಗಳಲ್ಲಿ ಮದುಮಗಳು ನಮಗೆ ಕಲಿಸುವ ಪಾಠವೆಂದರೆ ಪ್ರೀತಿ ಅನ್ನೋದು ಎಲ್ಲ ಧರ್ಮ, ಜಾತಿ ಮತ್ತು ಗಡಿಗಳನ್ನ ಮೀರಿದ್ದು. ಪ್ರಕೃತಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತೆ. ನಾವು ಕೂಡ ಹಾಗೆಯೇ ಬದುಕುವುದನ್ನ ಕಲಿಯಬೇಕು. ಗೆಳೆಯರೆ, ಈ ಕಾದಂಬರಿಯಲ್ಲಿ ನನಗೆ ಅತೀ ಹೆಚ್ಚು ಇಷ್ಟವಾಗೋ ಪಾತ್ರಗಳು ಅಂದರೆ ಗುತ್ತಿ ಮತ್ತು ತಿಮ್ಮಿ. ಇವರು ಕಾಡಿನ ಮಕ್ಕಳು, ಪಕ್ಕಾ ಮಣ್ಣಿನ ಮಗ ಮತ್ತು ಮಗಳು. ಅವರ ಪ್ರೀತಿ ಮುಕುಂದಯ್ಯನ ಪ್ರೀತಿಗಿಂತ ಭಿನ್ನವಾಗಿದೆ. ಅದು ಪ್ರಕೃತಿಯ ಸಹಜ ಸೆಳೆತ. ಇವರ ಜೊತೆಗಿರೋ ಹುಲಿಯಪ್ಪ ಎನ್ನುವ ನಾಯಿ ಕೇವಲ ಪ್ರಾಣಿಯಲ್ಲ, ಅದು ಈ ಕಥೆಯ ಒಂದು ಜೀವಂತ ಸಾಕ್ಷಿ. ಗುತ್ತಿ ಮತ್ತು ತಿಮ್ಮಿ ಕಾಡಿನ ಆಳದಲ್ಲಿ ಹುಲಿಗಳನ್ನು ಎದುರಿಸೋದು, ಮಳೆಯ ನಡುವೆ ಕಂಗಿನ ತೋಟದಲ್ಲಿ ಅಲೆಯೋದು, ಇವೆಲ್ಲವೂ ಓದುಗರನ್ನ ಬೆರಗುಗೊಳಿಸುತ್ತೆ. ಇವರ ಮುಗ್ಧ ಮಾತುಗಳ ಮೂಲಕ ಕುವೆಂಪು ಅವರು ಸಂಸ್ಕಾರವಂತ ಸಮಾಜಕ್ಕಿಂತ ಈ ಕಾಡಿನ ಮಕ್ಕಳ ಮನಸ್ಸು ಎಷ್ಟು ವಿಶಾಲವಾಗಿದೆ ಅನ್ನೋದನ್ನು ನಮಗೆ ತೋರಿಸಿಕೊಡ್ತಾರೆ. ಕಥೆ ಮುಂದುವರಿಯುತ್ತಾ ಹೋದಂತೆ ಮಲೆನಾಡಿನ ಮೇಲೆ ಮಿಷನರಿಗಳ ಪ್ರಭಾವ ಮತ್ತು ಮತಾಂತರದ ವಿಷಯ ತೀವ್ರವಾಗುತ್ತೆ. ಐತ ಎನ್ನುವ ಪಾತ್ರದ ಮೂಲಕ ಅಸಹಾಯಕ ಮನುಷ್ಯ ಹೇಗೆ ಧರ್ಮವನ್ನ ಬದಲಿಸೋಕೆ ಹೋಗ್ತಾನೆ ಮತ್ತು ಅಲ್ಲಿ ಅವನಿಗೆ ಸಿಗೋ ಶಾಂತಿ ಅಥವಾ ಅಶಾಂತಿ ಏನು ಅನ್ನೋದನ್ನ ಇಲ್ಲಿ ಚರ್ಚಿಸಲಾಗಿದೆ. ಒಂದು ಕಡೆ ದೇವಾಲಯದ ಆಚರಣೆಗಳು, ಇನ್ನೊಂದು ಕಡೆ ಚರ್ಚ್ನ ಪ್ರಾರ್ಥನೆಗಳು, ಈ ಎರಡರ ನಡುವೆ ನಲುಗುವ ಮುಗ್ಧ ಜೀವಗಳು. ಕುವೆಂಪು ಇಲ್ಲಿ ಯಾವುದೇ ಧರ್ಮವನ್ನ ದೊಡ್ಡದು ಅಥವಾ ಸಣ್ಣದು ಅನ್ನೋದಿಲ್ಲ. ಅವರು ಕೇವಲ ಮನುಷ್ಯತ್ವದ ಬಗ್ಗೆ ಮಾತಾಡ್ತಾರೆ. ಮನುಷ್ಯ ತನ್ನ ಅಹಂಕಾರಕ್ಕಾಗಿ ಹೂಡುವ ಸಂಚುಗಳು ಹೇಗೆ ಪ್ರಕೃತಿಯ ಮುಂದೆ ಮಣ್ಣು ಪಾಲಾಗುತ್ತವೆ ಅನ್ನೋದು ಇಲ್ಲಿನ ಪ್ರತಿ ಪುಟದಲ್ಲೂ ಸಾಬೀತಾಗುತ್ತೆ. ಗೆಳೆಯರೆ, ಕಾದಂಬರಿಯ ಅಂತ್ಯದಲ್ಲಿ ಎಲ್ಲ ಪಾತ್ರಗಳು ಒಂದೆಡೆ ಸೇರುತ್ತವೆ. ಸಮಾಜದ ಕಣ್ಣಲ್ಲಿ ಅವರೆಲ್ಲರೂ ಪಾಪಿಗಳಾಗಿ ಕಾಣಬಹುದು, ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಅವರೆಲ್ಲರೂ ಸಮಾನರು. ಮುಕುಂದಯ್ಯ ಮತ್ತು ಚಿನ್ನಮ್ಮನ ಪ್ರೀತಿ ಅಂತಿಮವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಒಂದಾಗುತ್ತೆ. ಈ ಕಾದಂಬರಿ ನಮಗೆ ಕಲಿಸೋದು ಇಷ್ಟೇ: ಮನುಷ್ಯರನ್ನ ಮನುಷ್ಯರಾಗಿ ಪ್ರೀತಿಸುವುದನ್ನ ಕಲಿಯಿರಿ. ಜಾತಿ, ಧರ್ಮ, ಆಸ್ತಿ, ಅಂತಸ್ತು ಇವೆಲ್ಲವೂ ತಾತ್ಕಾಲಿಕ. ಕೇವಲ ಪ್ರೀತಿ ಮತ್ತು ಈ ಪ್ರಕೃತಿ ಮಾತ್ರ ಶಾಶ್ವತ. ಕುವೆಂಪು ಅವರು ಈ ಕಾದಂಬರಿಯ ಕೊನೆಯಲ್ಲಿ ಹೇಳ್ತಾರೆ, ಮಲೆಗಳಲ್ಲಿ ಮಧುಮಗಳಾಗಿ ಬಂದವಳು ಅಂತಿಮವಾಗಿ ಮಲೆನಾಡಿನ ಆತ್ಮವಾಗಿ ಬಿಟ್ಟಾಳೆ ಅಂತ. 10 ನಿಮಿಷಗಳಲ್ಲಿ ಕುವೆಂಪು ಅವರ ಈ ಸಾಗರದಂತಹ ಕೃತಿಯನ್ನ ವಿವರಿಸೋದು ಅಸಾಧ್ಯವಾದ ಮಾತು. ಇಲ್ಲಿ ನಾನು ಹೇಳಿರೋದು ಕೇವಲ ಒಂದು ಹಣಿಯಷ್ಟೇ, ಇದೊಂದು ಸಣ್ಣ ಮಿಂಚಿನ ನೋಟವಷ್ಟೇ. ನಿಮ್ಗೆ ನಿಜವಾದ ಮಲೆನಾಡನ್ನ ಅನುಭವಿಸ್ಬೇಕು ಅನ್ಸಿದ್ರೆ ಒಮ್ಮೆಯಾದರೂ ಈ ಪುಸ್ತಕವನ್ನ ಓದಿ. ಆ ಮಣ್ಣಿನ ವಾಸನೆ, ಆ ಪಾತ್ರಗಳ ನೋವು
ಮತ್ತು ಮುಕುಂದಯ್ಯ ಚಿನ್ನಮ್ಮನ ಆ ಅಮರ ಪ್ರೀತಿ ಇವೆಲ್ಲವೂ ನಿಮ್ಮನ್ನ ಕಾಡದೇ ಇರೋದಿಲ್ಲ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಸಂಸ್ಕೃತಿಯ ಕನ್ನಡಿ. ಇದು ಇವತ್ತಿನ ಪುಸ್ತಕ ಪ್ರಪಂಚ. ಮುಂದಿನ ವಾರ ಮತ್ತೊಂದು ಮಹಾನ್ ಕೃತಿಯೊಂದಿಗೆ ಭೇಟಿಯಾಗೋಣ. ನಿಮ್ಮ ನೆಚ್ಚಿನ ಕಾದಂಬರಿ ಯಾವುದು? ಹಾಗೆ ಈ ಮಹಾ ಸಾರಾಂಶ ನಿಮ್ಗೆ ಹೇಗೆ ಅನಿಸಿತು? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಾರ ಮತ್ತೊಂದು ಕ್ಲಾಸಿಕ್ ಕೃತಿಯೊಂದಿಗೆ ಭೇಟಿಯಾಗೋಣ. ಇಷ್ಟೊತ್ತು ಈ ಅಕ್ಷರಗಳ ಪಯಣದಲ್ಲಿ ನಿಮ್ಮ ಜೊತೆಗಿದ್ದಿದ್ದು ಆರ್.ಜೆ. ಅಕ್ಷರ. ಇದು ಪುಸ್ತಕ ಪ್ರಪಂಚ. ನಮಸ್ಕಾರ.